ಶರಣೆಂದೇ ಶರಣೆಂದೇ ಧರೆಗೆ ಬಂದಂಥ ದೇವತೆ, ಧರೆಗೆ ಬಂದಂಥ ದೇವತೆ, ಸತ್ಯಾಧರ್ಮದ ದೇವತೆ, ನಿನ್ನಯ ಪಾದಕ್ಕೆ ಶರಣೆಂದೇ 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 ಧರೆಗೆ ಬಂದಂಥ ಜಗನ್ಮಾತೆ ಪಾರ್ವತಿ ಸೃಷ್ಟಿ ಸಿರಿದೇವಿ ತಾಯಿ, ಬಡವನಾಗ್ಲಿ ಬಲ್ಲಿದನಾಗ್ಲಿ ಎಲ್ಲರನ್ನು ಕಾಪಾಡೋ ಭಾರ ನಿನ್ನನ್ನೇ ಕೊಡ್ದಿಯಮ್ಮ. ಹೀಗಿರ್ಬೇಕಾದ್ರೆ ಈ ಮನೆಗೆ ನನಗೆ ಯಾವ ಕೊರತೆನೂ ಆಗಿಲ್ಲ. ಶ್ರೀರಾಮಚಂದ್ರನಂಥ ಪತಿ, ಶ್ರೀರಾಮಚಂದ್ರನ ಆಗಿರೋ ಅಣ್ಣನಿಗೆ ಲಕ್ಷ್ಮಣನಂಥ ತಮ್ಮ, ಇನ್ನು ಇಬ್ರು ಅಣ್ಣ ತಮ್ಮಂದ್ರಿಗಿರೋ ಮುದ್ದಾದ ಒಂದು ತಂಗಿ. ಅವಳು ಹೇಳಿದ ಮಾತು ಕೇಳೋ ಅವಳು ನಿಜವಾಗ್ಲೂ ಭಾಗ್ಯವತಿ. ಈ ಮನೆಗೆ ನಾನು ಸೊಸೆಯಾಗಿ ಬಂದಿದ್ದು ನನ್ನ ಪುಣ್ಯ ಅಂತ ಕಾಣುತ್ತೆ. ಈ ನನ್ನ ಸಂಸಾರವನ್ನ ಕೊನೆವರೆಗೂ ಸುಖವಾಗಿಡೋ ಭಾರ ನಿನ್ನನ್ನೇ ಕೂಡಿದೆಯಮ್ಮ. ಸೀತಾ, ಪೂಜೆ ಮುಗಿತೇನೆ. ಮುಗೀತು, ಬನ್ನಿ ಸ್ವಾಮಿ, ತೆಗೆದುಕೊಳ್ಳಿ ಪ್ರಸಾದ. ಸೀತಾ, ಚಿಕ್ಕವರಿದ್ದಾಗಲೇ ತಂದೆ ತಾಯಿನ ಕಳೆದುಕೊಂಡು
ಈ ಸಂಸಾರದ ಭಾರವನ್ನು ಹೊತ್ತುಕೊಂಡು ನೀ ನನ್ನ ಸತಿಯಾಗಿ ಬಂದು ನನ್ನ ಅರ್ಧ ಭಾರವನ್ನು ಎಣಿಸಿಬಿಟ್ಟೆ ಸೀತಾ, ಭಾರವನ್ನು ಎಣಿಸಿಬಿಟ್ಟೆ ಸೀತಾ. ನಿನ್ನಂತ ಸತಿಯನ್ನು ಪಡೆದುಕೊಳ್ಳಬೇಕಾದರೆ ನಾನು ಪೂರ್ವಜನ್ಮ ಪುಣ್ಯ ಮಾಡಬೇಕು ಸೀತಾ, ಪೂರ್ವಜನ್ಮ ಪುಣ್ಯ ಮಾಡಬೇಕು. ಹಾ ಸೀತಾ, ಇವೆರಡು ನನ್ನ ಕಣ್ಣುಗಳಿಂತಿರುವ ನನ್ನ ತಮ್ಮ ಲಕ್ಷ್ಮಣ, ನನ್ನ ತಂಗಿ ಶಿಲ್ಪ, ಇವರಿಬ್ಬರಿಗೆ ಯಾವುದೇ ನೋವನ್ನು ನೋಡಿಕೊಳ್ಳಬೇಕು ಸೀತಾ, ನೋಡಿಕೊಳ್ಳಬೇಕು. ಇದೆಂತ ಮಾತನಾಡ್ತಾ ಇದ್ದೀರಿ ಏನ್ರಿ? ಶಿಲ್ಪ ಹಾಗೂ ಲಕ್ಷ್ಮಣ ನಿಮಗೆ ತಮ್ಮ ತಂಗಿರಾಗಿರ್ಬೋದು ನಿಜ, ಆದ್ರೆ ನನಗೆ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚು ರೀ. ಅಲ್ಲ ರೀ, ನಮಗೇನು ಮಕ್ಕಳ ಮರಿನ? ಅವ್ರನ್ನ ಬಿಟ್ಟರೆ ನಮಗೆ ಯಾರೇ ಬೇಕು? ಅವ್ರನ್ನ ನನ್ನ ಸ್ವಂತ ಮಕ್ಕಳ ಹಾಗೆ ನೋಡ್ಕೊಳ್ತೀನಿ. ಆ ಭಾರ ನನಗಿರ್ಲಿ. ಬನ್ನಿ, ನೀವು ಕೈ ಕಾಲು ಮುಖ ತೊಳೆದುಕೊಂಡು ಊಟ ಮಾಡೋರಂತೆ. ಸೀತಾ, ಕಲಿದು ಬಂದೆ ದೇಹಕ್ಕೆ ದಾ ತೀರಿಸಲು ಮನೆಯಲ್ಲಿ ಮುದ್ದಿನಂತ ಹೆಂಡತಿ. ಬೇಸರವಾದಾಗ ನಗುವನ್ನು ತರುವ ನನ್ನ ತಮ್ಮ ಲಕ್ಷ್ಮಣ, ತಂಗಿ ಶಿಲ್ಪ ಎಲ್ಲ ಪಡೆದು ನಾನು ಧನ್ಯ ಸೀತಾ, ಧನ್ಯ. ಹಾ ಸೀತಾ, ಮನೆಯಲ್ಲಿ ಶಿಲ್ಪ ಸುಳಿವೇ ಇಲ್ವಲ್ಲ? ಅವಳಿಲ್ಲ ರೀ, ಇಂದು ಶ್ರಾವಣ ಸೋಮವಾರ, ಹೆಂಡತಿ ಮನೆಯಲ್ಲಿ ಪೂಜೆ ಇದೆ, ಹೋಗಿ ಬರ್ತೀನಿ ಅತ್ತಿಗೆ ಅಂತ ಹೇಳಿ ಹೋಗಿದ್ದಾಳ್ರಿ. ಆಯ್ತು, ಲಕ್ಷ್ಮಣ ನೌಕರಿಗೆ ಅರ್ಜಿ ಹಾಕಿ ಹೋಗಿತ್ತ ಎಂದನು, ಇನ್ನೂ ಬಂದಿಲ್ಲ ತಾನೆ? ಇಲ್ಲ ರೀ, ಅವನು ಹೋಗಿ ಬಹಳ ಹೊತ್ತಾಯ್ತು, ಯಾಕೋ ಇನ್ನೂ ಬಂದಿಲ್ಲ ನೋಡಿ. ಅವ್ರು ಇನ್ ಯಾವಾಗ ಬರ್ತಾರೋ ಏನೋ. ನೀವು ಬನ್ನಿ, ಊಟ ಮಾಡೋರಂತೆ ನಡೀರಿ. ಬೇಡ ಸೀತಾ, ಬೇಡ. ಅವರಿಬ್ಬರ ಬಂದ ಮೇಲೆ ಎಲ್ಲರೂ ಕೂಡಿ ಊಟ ಮಾಡಿದ್ರಾಯ್ತು. ಹಾ ಸೀತಾ, ಬಹಳ ದಿನಗಳಿಂದಾಯ್ತು ಪ್ರೇಮ ಗೀತೆ ಕೇಳದೆ. ಏನು ರಾಯರಿಗೆ ಆಸೆ ಏನು? ಪತಿ ದೇವ್ರಿ, ಅದೆಲ್ಲ ಆಗಲ್ಲಪ್ಪ, ನಂಗೆ ನಾಚಿಕೆ ಆಗುತ್ತೆ. ಬರ್ತೀನಂದರೆ ಬಿಡೋರು ಯಾರು ಸೀತಾ? ನೀನೆಷ್ಟು ಸುಂದರವೋ, ನಿನ್ನ ದನಿ ಅಷ್ಟೇ ಸುಂದರವಾಗಿದೆ. ಹೌದಾ? ಭಾರೆ ನನ್ನ ಚಿನ್ನ. ಹೌದಿದೆ ನನ್ನ ಪತಿಯಾದಿ ಬೇರೆದುಂಟೆ. ಸಿಹಿ ಮುತ್ತು. ಅಯ್ಯಪ್ಪ, ಮುತ್ತ ಮುತ್ತ ನಾಚಿಕೆ ಆಗುತ್ತೆ. ಸಿಹಿ ಮುತ್ತಿನ ಕಾಣಿಕೆ ಸಿಹಿ ಮುತ್ತಿನ ಕಾಣಿಕೆ
ಮುಂದುವರ್ರಿ. ಏನು? ಮುತ್ತ? ಅಯ್ಯಪ್ಪ, ಇಷ್ಟು ಜನರ ಮಧ್ಯೆ ಮುತ್ತು ಅಂದ್ರೆ ಬಂತ್ರಿ ಆಪತ್ತು. ಎಂದು ನಿನ್ನ ನೋಡಿದ ಹಾಗೆ ಎಂದು ನಿನ್ನ ಸೇರಿದ ಹಾಗೆ ಎಂದು ನಿನ್ನ ನೋಡಿದ ಹಾಗೆ ಮನದಲ್ಲಿ ಎಂದು ನಿನ್ನ ಸೇರಿದ ಹಾಗೆ ಅಂತರಾಳದಲ್ಲಿ ಎಂದು ನೂರುಗಳ ಕಣ್ಣದೆ ಶಿವಗಳ ಸಂಗೀತ ಹಾಡಿದೆ ಶಿವಗಳ ಸಂಗೀತ ಹಾಡಿದೆ la 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 ಅಣ್ಣ ಅತ್ತಿಗೆ ತುಂಬಾ ಚೆನ್ನಾಗಿದೆ ನಿಮ್ಮ ನಿಮ್ಮಿಬ್ಬರ ಪ್ರೇಮ ಗೀತೆ. ಅದು ಹಾಗಲ್ಲಪ್ಪ, ಅದು ಪ್ರೇಮ ಗೀತೆ ಎಲ್ಲಿದೆಯೋ ಅದು 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 ಹಾಗೆಲ್ಲ. ಅತ್ತಿಗೆ ಚಿಕ್ಕಂದ್ರಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡು ತುಳ್ಳಾಡುತ್ತಿರುವಾಗ ಈ ಮನೆಗೆ ತಾಯಿಯ ಸ್ಥಾನವನ್ನು ತುಂಬಿದ್ದೀರಾ. ಚಿಕ್ಕಂದಿನಿಂದ ನಮ್ಮನ್ನು ಸಾಕಿ ಬೆಳೆಸಿದ ಈ ನನ್ನ ಅಣ್ಣ ಅಷ್ಟಿಷ್ಟು ಕಷ್ಟಪಟ್ಟಿಲ್ಲ. ಅತ್ತಿಗೆ ಈ ನನ್ನ ಅಣ್ಣನ ಋಣವನ್ನು ತೀರಿಸಲು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅತ್ತಿಗೆ, ಇಲ್ಲ. ಅಣ್ಣ ಅತ್ತಿಗೆ ತೊಲಗಿದ ದೇವತೆಗಳಂತೆ. ತಂಗಿ ಶಿಲ್ಪ, ಈ ನೆರ ಮಾನವರಂದು ಎಷ್ಟೊಂದು ಉಳ್ತೀಯಮ್ಮ. ನಾವು ಮಾಡಬೇಕಾದ ಕರ್ತವ್ಯ ಮಾಡಿದ್ದೇವೆ. ಹುಚ್ಚು ತಂಗಿ ಏನೇನೋ ಮಾತನಾಡುತ್ತಿದ್ದಾಳೆ. ಸಾಕು ನಿಮ್ ಮಾತು ಬಿಟ್ರೆ ಇದೇ ರೀತಿ ಹುಡುಗಾಟಗಾಟ ಇಲ್ಲಿ ಬೆಳಕೆ ಮಾಡ್ಬಿಡ್ತಿರೋ ಏನೋ. ಗೊತ್ತಾಯ್ತು, ಊಟ ಮಾಡ್ತಿರೋ ಹೇಗೆ? ಹೌದು ಅತ್ತಿಗೆ, ಊಟ ಮಾಡಿ ಬಹಳ ಹೊತ್ತಾಯ್ತು. ಹೌದಲ್ವಾ? ಬೇಗ ನಡಿಯಮ್ಮ. ಹೌದೇನೋ? ಮಧ್ಯಾಹ್ನ ಉಂಡಿಲ್ಲೇನೋ? ಮಧ್ಯಾಹ್ನ ಉಂಡಿಲ್ಲ ಅತ್ತಿಗೆ, ಹೌದೇ? ಅದಕ್ಕಾಗಿ ಊಟ ಮಾಡೋಣ ನಡಿಯಮ್ಮ. ಅಣ್ಣ ಊಟ ಮಾಡೋಣ ಬಾ. ತಂಗಿ ಶಿಲ್ಪ ಬಾರಮ್ಮ ಊಟ ಮಾಡೋಣ. ಊಟ ಮಾಡೋಣ ಬಾ. ಊಟ ಮಾಡೋ ಮುಂಚೆ ಹಾಡು ಹೇಳೋಣ ಬಾ. ನಮ್ಮ ಮನೆಯಲ್ಲಿ ದಿನವೂ ನಿನಗೂ ಚೈತ್ರವೇ ಗಳಗಳಲ್ಲಿ ಪ್ರೀತಿ ಕರಗಲು ಸಾಧ್ಯವೇ ವಿಲಾಸವಿಗೂಡಿದರು ಪ್ರೀತಿಯ ಪರಮಾಣ ಪ್ರೀತಿಯ ಯಜಮಾನ
ಸಾವಿರ ವರ್ಷ